ನೋಡಿ ಪೋಲೋ ಯಾರಾದ್ರೂ ಹುಡುಕ್ತಾ ಇದ್ರೆ 2015 ಮಾಡಲ್ ಇದೆ ನೋಡಿ, 5,30,000 ಅದರಲ್ಲೂ ನೆಗೋಷಿಯಬಲ್. ಬ್ರೆಜಾ ಡೀಸೆಲ್ ವೇರಿಯಂಟ್ ಹುಡುಕ್ತಾ ಇದ್ರೆ ಇಲ್ಲೊಂದು ZDI ಪ್ಲಸ್ ಇದೆ 17 ಮಾಡಲು. ಇನ್ನೊಂದು ಡೀಸೆಲ್ ವೇರಿಯಂಟ್ ಬ್ರೆಜಾ ಇದೆ ನೋಡಿ, ಯಾರಿಗಾದ್ರೂ ಬೇಕಾದ್ರೆ 2017 ಮಾಡಲ್ ಸಿಂಗಲ್ ಓನರ್ ಗಾಡಿ. ನೋಡಿ ಸ್ವಿಫ್ಟ್ ಡಿಸೈರ್ ಯಾರಾದ್ರೂ ಹುಡುಕ್ತಾ ಇದ್ರೆ ಸಿಂಗಲ್ ಓನರ್ ಇದೆ. ಇಲ್ಲೊಂದು ಏನ್ ರೇಟ್ ಹೇಳ್ತಾ ಇದ್ರಾ? 340 ಸರ್. ನೋಡಿ 2,70,000ಕ್ಕೆ ಟಾಪ್ ಅಂಡ್ ಆಸ್ಟಾ i20 ಸಿಗ್ತಾ ಇದೆ. ಹಾಗೆ ಇನ್ನೊಂದಿದೆ ಆಪಲ್ ಶೇಫ್ ಅಲ್ಲಿ ಸ್ವಿಫ್ಟ್, ಇದು ಕೂಡ 7 ಲಕ್ಷ, ಅದರಲ್ಲೂ ನೆಗೋಷಿಯಬಲ್ ಹೇಳ್ತಾ ಇದ್ದಾರೆ. ಆಲ್ಟೋ K10 ಯಾರಾದ್ರೂ ಹುಡುಕ್ತಾ ಇದ್ರೆ ಸೆಕೆಂಡ್ ಓನರ್ 14 ಮಾಡಲ್. ನೋಡಿ ವ್ಯಾಗನರ್ ಆಟೋಮೆಟಿಕ್ ಯಾರಾದ್ರೂ ಹುಡುಕ್ತಾ ಇದೀರಾ, ಸಿಂಗಲ್ ಓನರ್ ಗಾಡಿ ಆಟೋಮೆಟಿಕ್ ಇದೆ ನೋಡಿ, 41,000 ಓಡಿದೆ ಅಷ್ಟೇ ಸರ್. ಬರೀ 2,40,000ಕ್ಕೆ i10 ಸಿಂಗಲ್ ಓನರ್ ಗಾಡಿ ಸೇಲ್ಗಿದೆ. ಮತ್ತೆ ಬ್ರೆಜಾ ಇದೆ 2021 ಮಾಡಲು ZXi ಪ್ಲಸ್. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ಹೇಗಾಗಿದೆ ಅಂದರೆ ಕಾರ್ ತೊಗೊಳೋರಿಗೆ ಒಂದು ಲೋ ಬಡ್ಜೆಟ್ ಬೇಕಂದ್ರೂ ನಾಗರಬಾವಿ, ಹೈ ಬಡ್ಜೆಟ್ ಬೇಕಂದ್ರೂ ನಾಗರಬಾವಿ, ಮಿಡ್ ಸೆಗ್ಮೆಂಟ್ ಕಾರ್ ಬೇಕಂದ್ರೂ ನಾಗರಬಾವಿ. ಯಾಕಂದರೆ ನಾಗರಬಾವಿ ಅಂತಕ್ಕಂಥದ್ದು ಕಾರ್ ಶೋರೂಮ್ಗಳ ಹಬ್ಬ ಆಗಿಬಿಟ್ಟಿದೆ, ಅಷ್ಟೊಂದು ಶೋರೂಮ್ಗಳಿದ್ದಾವೆ. ಸೊ ಹಾಗಾಗಿ ಅದೇ ನಾಗರಬಾವಿಲಿ ಮತ್ತೊಂದು ಶೋರೂಮ್ದು ವಿಡಿಯೋ ಮಾಡ್ತಾ ಇದ್ದೀನಿ, ಅದೇ ಮಾರುತಿ ಕಾರ್ಸ್. ಈ ಮಾರುತಿ ಕಾರ್ಸ್ ಎಲ್ಲಿ ಬರುತ್ತೆ ಅಂದರೆ ನಾಗರಬಾವಿ ಸರ್ಕಲ್, ಅಂದರೆ ಏನು ಬ್ರಿಡ್ಜ್ ಮೇಲೆ ಏನು ಸರ್ಕಲ್ ಇದೆಯೋ ನಾಗರಬಾವಿ ಸರ್ಕಲ್ಲು, ಅದರಲ್ಲೇ ಸರ್ವಿಸ್ ರೋಡಲ್ಲಿ ಹಾಗೆ ಬಂದರೆ ನಿಮಗೆ ಲೆಫ್ಟ್ ಸೈಡಲ್ಲೇ ಸಿಗ್ತಕ್ಕಂಥದ್ದೇ ಈ ಮಾರುತಿ ಕಾರ್ಸು. ಈ ಶೋರೂಮಿಗೆ ಬಂದರೆ ನಿಮಗೆ ಕ್ವಿಡ್ ಕ್ಲೈಂಬರ್ ಆಗಿರ್ಬೋದು, ಪೋಲೋ ಆಗಿರ್ಬೋದು, ಕ್ರೆಟಾ ಆಗಿರ್ಬೋದು, ಬ್ರೆಜ್ಜಾಗಳಾಗಿರ್ಬೋದು, i10 ಆಗಿರ್ಬೋದು, i20 ಆಗಿರ್ಬೋದು, ಹಾಗೆ ಸ್ವಿಫ್ಟ್ ಡಿಸೈರು, ಸ್ವಿಫ್ಟು, ಎಲ್ಲ ಥರ ಕಾರ್ಗಳು ಇಲ್ಲಿ ಸಿಗುತ್ತೆ. ಮತ್ತು 2012 ಮೇಲೆ ಎಲ್ಲ ಗಾಡಿಗಳಿಗೂ ಕರ್ನಾಟಕದಾದ್ಯಂತ ಲೋನ್ ಕೂಡ ಮಾಡಿಸ್ಕೊಡ್ತಾರೆ. ಸೊ ಯಾರಿಗಾದ್ರೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಬೋದು, ವಿಡಿಯೋದಲ್ಲಿ ಆಲ್ರೆಡಿ ನಂಬರ್ ಇದೆ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಈ ಶೋರೂಮ್ನ ಓನರ್ ಆಗಿರ್ತಕ್ಕಂಥ ಮಂಜುನಾಥ್ ಅವ್ರು ತಿಳಿಸ್ಕೊಡ್ತಾರೆ. ಯಾರಿಗೆಲ್ಲ ಕಾರ್ಗಳು ಬೇಕು ಈ ಶೋರೂಮ್ ಒಂದು ಟೈಮ್ ವಿಸಿಟ್ ಮಾಡಿ. ಈಗ ಎಕ್ಸಾಂಪಲ್ ಒಂದು ಕಾರ್ನ 5 ಲಕ್ಷ ಹೇಳಿದ್ರು ಕೂಡ ಅದರಲ್ಲೂ ತುಂಬ ನೆಗೋಷಿಯಬಲ್ ಕೂಡ ಮಾಡಿಕೊಡ್ತಾರೆ. ಹೇಗೆ ಮಾತಾಡ್ತಾ ಇದ್ದಾರೆ ಅಂದರೆ, 5 ಲಕ್ಷ ಕಾರ್ನ ನೀವು 2 ಲಕ್ಷ ಕೇಳಿದ್ರು ನನಗೇನು ಬೇಜಾರಿಲ್ಲ ಸರ್, ಬಂದು ಮಾತಾಡಿ, ಆನ್ ಟೇಬಲ್ ಕುತ್ಕೊಂಡ್ರೆ ಅದು ವ್ಯವಹಾರ ಆಗೋದು ಅಂತ ಹೇಳ್ತಾ ಇದ್ದಾರೆ. ಈಗ ಹೇಳಿರೋ ಪ್ರೈಸೇ ಫೈನಲ್ ಅಲ್ಲ, ಅದರಲ್ಲಿ ನೆಗೋಷಿಯಬಲ್ ಆಗುತ್ತೆ. ಡೈರೆಕ್ಟಾಗಿ ಬಂದು ಆನ್ ಟೇಬಲ್ ಮಾತಾಡಬೇಕಷ್ಟೇ. ಯಾರಿಗೆಲ್ಲ ಕಾರ್ ಬೇಕೋ ಹೊಸ ಶೋರೂಮ್ಗೆ ಒಂದು ವಿಡಿಯೋ ಮಾಡ್ತಾ ಇರೋದ್ರಿಂದ ನಿಮಗೆಲ್ಲ ಉಪಯೋಗ ಆಗ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬನ್ನಿ ಎಲ್ಲ ಕಾರ್ಗಳ ಡೀಟೇಲ್ಸ್ನ ತಗೊಳ್ಳೋಣ. ಮೊದಲನೇ ವೆಹಿಕಲ್ಲೇ ಬ್ರೆಜಾಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ಯಾರಿಗಾದ್ರೂ ಬ್ರೆಜಾಗಳು ಬೇಕಂದರೆ ಸುಮಾರು 2-3 ಬ್ರೆಜಾಗಳಿದ್ದಾವೆ, ಕಾಂಟ್ಯಾಕ್ಟ್ ಮಾಡ್ಬೋದು ಮಾರುತಿ ಕಾರ್ಸಲ್ಲಿ. ಸೊ ಸ್ಟಾರ್ಟ್ ಮಾಡೋಣ ವಿಡಿಯೋ. ನೋಡಿ ಮಾರುತಿ ಕಾರ್ಸಲ್ಲಿ ಮೊದಲನೇ ವೆಹಿಕಲ್ ಬ್ರೆಜಾ ನೋಡ್ತಾ ಇದೀವಿ. ಏನ್ ಡೀಟೇಲ್ ಸರ್ ಇದು? ಇದು 2018 VDI ಸಿಂಗಲ್ ಓನರ್, 86,000 ಕಿಲೋಮೀಟರ್ಸ್ ಓಡಿದೆ. ಶೋರೂಮ್ ಹಿಸ್ಟ್ರಿ ಒರಿಜಿನಲ್ ಇದೆ ವೆಹಿಕಲ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಡೀಸೆಲ್ ವೇರಿಯಂಟ್. ಮಿಡ್ ವೇರಿಯಂಟ್ VDI. ಇದು 785 ಕೋಟ್ ಮಾಡ್ತಾ ಇದೀವಿ ಸರ್, ನೆಗೋಷಿಯಬಲ್ ಆಗುತ್ತೆ. ಅಂದ್ರೆ 785 ನೆಗೋಷಿಯಬಲ್ ಅಂದ್ರೆ ಎಷ್ಟು ಕೊಡ್ತೀರಾ ಫೈನಲ್ ಆಗಿ? ಅದು ಫ್ರೆಶ್ ಇನ್ಶೂರೆನ್ಸ್ ಕಟ್ಬಿಟ್ಟು ಒಂದು 760 ಕೊಡ್ತೀನಿ ನಾನು. ಇನ್ನು ಸ್ವಲ್ಪ ಆಗ್ಬೋದಾ? ಡೈರೆಕ್ಟ್ ನಿಮ್ಮ ಕಡೆಯಿಂದ ಬಂದ್ರೆ ಕೊಡೋಣ. ಪಕ್ಕನಾ? ಪಕ್ಕ. ನೋಡಿ ಯಾರಿಗಾದ್ರೂ ಬೇಕಂದ್ರೆ 18 ಮಾಡಲು VDI ಮಿಡ್ ಸೆಗ್ಮೆಂಟ್ ಡೀಸೆಲ್ ಬ್ರೆಜಾ ಇದೆ, ಕಾಂಟ್ಯಾಕ್ಟ್ ಮಾಡ್ಬೋದು ಮಾರುತಿ ಕಾರ್ಸ್ ನಾಗರಬಾವಿ. ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಬ್ರೆಜಾ ಇದೆ. ಯಾವ ಮಾಡಲ್ ಸರ್ ಇದು? ಇದು 2017 VDI ಪ್ಲಸ್ ಬಟನ್ ಸ್ಟಾರ್ಟ್, ಸಿಂಗಲ್ ಓನರ್. ಇದು 93,000 ಓಡಿದೆ ಗಾಡಿ, ಒರಿಜಿನಲ್ ಇದೆ ವೆಹಿಕಲ್. ಇನ್ಶೂರೆನ್ಸ್ ಇನ್ನು 2 ಮಂತ್ಸ್ ಇದೆ. ಲೋನ್ ಬೇಕಂದ್ರೆ ಲೋನು ಆಗುತ್ತೆ. ಪ್ರೈಸಿಂಗ್ ಕೋಟ್ ಮಾಡ್ತಾ ಇರೋದು 8 ಲ್ಯಾಕ್, ನೆಗೋಷಿಯಬಲ್ ಆಗುತ್ತೆ. ಅದು VDI ಆದ್ರೆ ಇದು VDI ಪ್ಲಸ್. ಹೌದು, 8 ಲಕ್ಷ ಕೋಟ್ ಮಾಡ್ತಾ ಇದ್ರೆ ಅದರಲ್ಲೂ ನೆಗೋಷಿಯಬಲ್. ಲೋನ್ ಬೇಕಾ ಲೋನು ಕೂಡ ಮಾಡಿಸ್ಕೊಡ್ತೀರಾ. ನೋಡಿ ಯಾರಿಗಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಇದೆ, ಫೋನ್ ಮಾಡೋದ್ರ ಮುಖಾಂತರ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ಕ್ರೀನ್ ಶಾಟ್ ತೊಗೊಳ್ಳಿ ಗಾಡಿದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಕ್ವಿಡ್ ಇದೆ, ಅದರಲ್ಲೂ ಕ್ಲೈಂಬರ್. ಏನ್ ಡೀಟೇಲ್ ಸರ್? ಇದು 2020 ಸಿಂಗಲ್ ಓನರ್, 4 ಪವರ್ ವಿಂಡೋ ಬರುತ್ತೆ. ಲೋನ್ ಅಪ್ ಟು 3 ಲ್ಯಾಕ್ ಆಗುತ್ತೆ. ಪ್ರೈಸಿಂಗ್ ಕೋಟ್ ಮಾಡ್ತಾ ಇರೋದು 385, ನೆಗೋಷಿಯಬಲ್ ಆಗುತ್ತೆ. 3,85,000 ಅದರಲ್ಲೂ ನೆಗೋಷಿಯಬಲ್. ಸರ್ ನೆಗೋಷಿಯಬಲ್ ಅಂತ ತಕ್ಷಣ ಕೆಲವರು 5,000 10,000 ಮಾತ್ರ ಹೇಳ್ತಾರೆ. ನೀವು ಬಂದು ಗಾಡಿ ನೋಡ್ಲಿ, ಒರಿಜಿನಲ್ ಇದೆ ಗಾಡಿ. ಒಂದು ರೇಂಜಿಗೆ ಮಾಡಿ ಕೊಟ್ಟೆ ಕೊಡ್ತೀವಿ. ಹೌದು, 52,000 ಜಿನಿಯನ್ ಕಿಲೋಮೀಟರ್ ಇದೆ. ನಿಮಗೆ 3.2 ವರೆಗೂ ಲೋನ್ ಆಗುತ್ತೆ. ನೋಡಿ ಸ್ಕ್ರೀನ್ ಶಾಟ್ ತೊಗೊಳ್ಳಿ ಗಾಡಿ ನಂಬರು. ಲೋನ್ ಬೇಕನ್ನೋರಿಗೆ ಲೋನು ಕೂಡ ಆಗುತ್ತೆ. ಮಾರುತಿ ಕಾರ್ಸ್ ಅಲ್ಲಿ ಇರ್ತಕ್ಕಂಥ ಸ್ಟಾಕ್ಸ್ ಇದು. ಹಾಗೆ ನೆಕ್ಸ್ಟ್ ವೆಹಿಕಲ್ Hyundai i10 ಇದೆ. ಇದ್ರ ಡೀಟೇಲ್ಸ್? ಇದು 2014 ಸೆಕೆಂಡ್ ಓನರ್, ಸ್ಪೋರ್ಟ್ಸ್ ವರ್ಷನ್. ಇದು 370 ಕೋಟ್ ಮಾಡೋದು, ಒಂಚೂರು ನೆಗೋಷಿಯಬಲ್ ಆಗುತ್ತೆ. ಒಂಚೂರು ಅಂದ್ರೆ ಎಷ್ಟಕ್ಕೆ ಮಾಡ್ಕೊಡ್ತೀರಾ? ಇದು 360 ಮಾಡ್ಕೊಡ್ತೀನಿ ಸರ್ ಫೈನಲ್. 3,60,000 3 ಲಕ್ಷ ಲೋನೇ ಮಾಡ್ಕೊಡ್ತೀನಿ. ಪೆಟ್ರೋಲ್ ಅಲ್ಲ ಸರ್? ಪೆಟ್ರೋಲ್ ವೇರಿಯಂಟ್. ಯಾವ್ದಿದೆಯೋ i10 ಅಲ್ಲಿ? i10 ಸ್ಪೋರ್ಟ್ಸ್ ವೇರಿಯಂಟ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಂಡಾ ಬ್ರಿಯೋ, ಯಾರಿಗಾದ್ರೂ ಬೇಕಂದ್ರೆ ಹೋಂಡಾ ಬ್ರಿಯೋ ಕೂಡ ಇದೆ ಮಾರುತಿ ಕಾರ್ಸ್ ಅಲ್ಲಿ. ಇದ್ರ ಡೀಟೇಲ್ಸ್? ಇದು 2012 ಮಾಡಲು, 3rd ಓನರ್ ಆಗಿದೆ. ಗಾಡಿ ಒರಿಜಿನಲ್ ಇದೆ, ಶೋರೂಮ್ ಹಿಸ್ಟ್ರಿ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ನಿಮ್ಗೆ ಲೋನು ಆಗುತ್ತೆ. 2,50,000 ಕೋಟ್ ಮಾಡ್ತಾ ಇರೋದು, ನೆಗೋಷಿಯಬಲ್ ಆಗುತ್ತೆ. 12 ಮಾಡಲು 3rd ಓನರ್, 2,50,000, 2.5 ಲಕ್ಷ ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತಾ ಇದ್ದೀರಾ. ಮಾರುತಿ ಕಾರ್ಸ್ ಅಲ್ಲಿ ಹೋಂಡಾ ಬ್ರಿಯೋ ಕೂಡ ಇದೆ. 3rd ಓನರ್ ಆದ್ರೂ ಲೋನು ಮಾಡ್ಕೊಡ್ತೀವಿ ನಾವು. ಲೋನು ಕೂಡ ಮಾಡಿಸ್ಕೊಡ್ತಾರೆ ಮಾರುತಿ ಕಾರ್ಸ್ ಅಲ್ಲಿ. ಯಾರಿಗಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹೋಂಡಾ ಬ್ರಿಯೋ ಬೇಕಾ, i10 ಬೇಕಾ, ಕ್ವಿಡ್ ಬೇಕಾ, ಬ್ರೆಜಾ ಬೇಕಾ, ಇನ್ನು ಇದು ಬಿಟ್ಟು ಒಳಗಡೆ ಇನ್ನೂ ಕಾರ್ಗಳಿದ್ದಾವೆ. ಅದ್ರ ಡೀಟೇಲ್ಸು ಕಲೆಕ್ಟ್ ಮಾಡೋಣ. ನೆಗೋಷಿಯಬಲ್ ಕೂಡ ಇರುತ್ತೆ ಮಾರುತಿ ಕಾರ್ಸ್ ಅಲ್ಲಿ.
ಹಾಗೆ ನೆಕ್ಸ್ಟ್ ವೆಹಿಕಲ್ ಒಳಗಡೆ ಇದಾವನ್ನಲ್ಲ ಇಲ್ಲಿದಾವೆ ನೋಡಿ, ಅದರಲ್ಲೂ ಕೂಡ ಇಲ್ಲಿ i20 ನೋಡ್ತಾ ಇದೀವಿ. ಇದ್ರ ಡೀಟೇಲ್ಸ್ ಸರ್? ಸರ್ ಇದು 2010 ಸೆಕೆಂಡ್ ಓನರ್ ಆಸ್ತಾ ಇದೆ. 2,75,000 ಕೋಟ್ ಮಾಡ್ತಾ ಇರೋದು, ಲಿಟಲ್ ನೆಗೋಷಿಯಬಲ್. ಎಷ್ಟು? 270 ಕೊಡ್ತೀನಿ. 2,70,000 2010 ಮಾಡಲು ಸೆಕೆಂಡ್ ಓನರ್ ಆಸ್ಟಾ ಟಾಪ್ ಎಂಡ್. ಹೌದು. ಮ್ಯಾಗ್ವಿಲ್ ಏರ್ ಬ್ಯಾಗ್ ಎಲ್ಲ ಬಂದ್ಬಿಡುತ್ತೆ. i10 ಡೀಸೆಲ್ ಪೆಟ್ರೋಲ್ ಸರ್? ಪೆಟ್ರೋಲ್. ಫೈನಲ್ ಪ್ರೈಸ್ ಎಷ್ಟಾಗ್ಬೋದು ಸರ್? 270 ಕೊಡ್ತೀನಿ ಸರ್. ಅದೇ ಹೇಳಿದ್ರಿ 2,70,000 ಕಡೆಯಿಂದ ಬಂದ್ರೆ ಇನ್ನ 5,000 ಡಿಸ್ಕೌಂಟ್ ಮಾಡೋಣ, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ? ಖಂಡಿತ. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು i20 ಇದೆ. ಇದು 2009 ಮಾಡಲು ಮ್ಯಾಗ್ನಾ ವರ್ಷನ್, ಸೆಕೆಂಡ್ ಓನರ್, 2,50,000. 2.5 ಲಕ್ಷ 2009 ಮಾಡಲು ಮ್ಯಾಗ್ನಾ. ಫ್ರೆಶ್ FC ಇದೆ, ಇನ್ಶೂರೆನ್ಸ್ ಇದೆ. ಫ್ಯೂಯಲ್ ಯಾವ್ದಂದ್ರಿ? ಮ್ಯಾಗ್ನಾ ಡೀಸೆಲ್ ಪೆಟ್ರೋಲ್ ವೇರಿಯಂಟ್ ನೋಡಿ. ಇಲ್ಲಿ ಒಂದಿದೆ ಆಸ್ಟಾ ಟಾಪ್ ಎಂಡ್, ಇಲ್ಲಿ ಒಂದು ಮ್ಯಾಗ್ನಾ ಇದೆ. ಯಾವ್ದು ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಬಹುದು ನೀವು. ಹಾಗೆ ನೆಕ್ಸ್ಟ್ ವೆಹಿಕಲ್ ಇಲ್ಲೊಂದು ಸ್ವಿಫ್ಟ್ ಡಿಸೈರ್ ಇದೆ ಸರ್, ಇದ್ರ ಡೀಟೇಲ್ಸ್? ಇದು ಪೆಟ್ರೋಲ್ ವರ್ಷನ್ LXi 2012 ಮಾಡಲು, ಸಿಂಗಲ್ ಓನರ್, ಒರಿಜಿನಲ್ ಇದೆ ವೆಹಿಕಲ್. 3,40,000 ಕೋಟ್ ಮಾಡೋದು, ಒಂಚೂರು ನೆಗೋಷಿಯಬಲ್. 3,40,000 ಕೋಟ್ ಮಾಡ್ತಾ ಇದ್ರೆ, ಅದರಲ್ಲೂ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತಾ ಇದ್ರೆ. ಲೋನು ಕೂಡ ಆಗುತ್ತೆ. ಹೌದು. ಯಾವ ಮಾಡಲ್ ಅಂದ್ರೆ? 2012 ಮಾಡಲ್, 2012 ಮಾಡಲು, ಸಿಂಗಲ್ ಓನರ್ ಗಾಡಿ. ಹಾಗೆ ನೆಕ್ಸ್ಟ್ ವೆಹಿಕಲ್ Hyundai ಕ್ರೆಟಾ, ಯಾರಿಗಾದ್ರೂ ಬೇಕಂದ್ರೆ ಕ್ರೆಟಾ ಕೂಡ ಇದೆ. ಇದ್ರ ಡೀಟೇಲ್ಸ್? ಇದು 2007 ಸೆಕೆಂಡ್ ಓನರ್, 1.4 ಇಂಜಿನ್, ಇದು ಡೀಸೆಲ್. ಕೋಟ್ ಮಾಡ್ತಾ ಇರೋದು 8,30,000 ನೆಗೋಷಿಯಬಲ್ ಆಗುತ್ತೆ. 8,30,000 ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತಾ ಇದ್ದಾರೆ ಸರ್. ಡೀಸೆಲ್ ವೇರಿಯಂಟ್ ಅಲ್ಲ ಸರ್ ಕ್ರೆಟಾದಲ್ಲಿ? SX ಯಾವುದು? ಪ್ಲಸ್ ಬರುತ್ತೆ. ಇದು 74,000 ಶೋರೂಮ್ ಹಿಸ್ಟ್ರಿ ಇದೆ, ವಿತ್ ಶೋರೂಮ್ ಹಿಸ್ಟ್ರಿ ಸಮೇತ ಕೊಡ್ತಾ ಇದ್ದಾರೆ. ಲೋನು ಕೂಡ ಆಗುತ್ತೆ. ಹೌದು. ಅಂದ್ರೆ 830 ಅಂದ್ರೆ ಒಂದ್ ಸ್ವಲ್ಪ ನಾಮಿನಲ್ ನೆಗೋಷಿಯಬಲ್ ಜಾಸ್ತಿ ಮಾಡ್ಕೊಡ್ತೀರಾ? 810 ವರೆಗೂ ಮಾಡ್ಕೊಡ್ತೀನಿ. 810 ವರೆಗೂ. ಹೌದು. ಇನ್ನು ಆನ್ ಟೇಬಲ್ ಬಂದು ಕುತ್ಕೊಂಡು ಮಾತಾಡಿದ್ರೆ ಇನ್ನು ಮಾಡ್ಕೊಡ್ತಾರೆ, ನೀವು ಡೈರೆಕ್ಟ್ ಬಂದು ಕಾಂಟ್ಯಾಕ್ಟ್ ಮಾಡಬಹುದು. 6 to 6.5 ಲೋನ್ ಮಾಡಿಸ್ಕೊಡ್ತೀನಿ. 6.5 ಲಕ್ಷ ಲೋನೇ ಆಗುತ್ತೆ ಈ ಕ್ರೆಟಾ. ಹಾಗೆ ನೆಕ್ಸ್ಟ್ ವೆಹಿಕಲ್ ಸ್ವಿಫ್ಟ್ ಯಾರಾದ್ರೂ ಹುಡುಕ್ತಾ ಇದ್ರೆ, ಆಪಲ್ ಶೇಪ್ ಸ್ವಿಫ್ಟ್ ಕೂಡ ಇದೆ. ಇದ್ರ ಡೀಟೇಲ್ ಸರ್? 2019 VDI ಸೆಕೆಂಡ್ ಓನರ್, 61,000 ಜಿನಿಯನ್ ಕಿಲೋಮೀಟರ್ ಶೋರೂಮ್ ಹಿಸ್ಟ್ರಿ ಇದೆ. ಫ್ರೆಶ್ ಇನ್ಶೂರೆನ್ಸ್ ಇದೆ. 6,60,000 ಕೋಟ್ ಮಾಡ್ತಾ ಇರೋದು, 640ಗೆ ಫೈನಲ್ ಕೊಡ್ತೀನಿ. 6,60,000 ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತಾರೆ ನೋಡಿ. ಯಾರಿಗಾದ್ರೂ ಬೇಕಾದ್ರೆ ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಕೊಡ್ತೀನಿ. 1 ವರ್ಷ ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ವಾರಂಟಿ ಕೂಡ ಇದೆ ಮಾರುತಿ ಕಾರ್ಸ್ ಅಲ್ಲಿ. ಹೌದು. ಓಕೆ ನೋಡಿ, ಲೋನ್ ಬೇಕನ್ನೋರಿಗೆ ಲೋನು ಕೂಡ ಆಗುತ್ತೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಸ್ವಿಫ್ಟ್ ಇದೆ ಸರ್. ಇದು 2019 ಸಿಂಗಲ್ ಓನರ್ VDI. ಇದು 74,000 ಶೋರೂಮ್ ಹಿಸ್ಟ್ರಿ ಇದೆ. ಶೋರೂಮ್ ಹಿಸ್ಟ್ರಿ ಇದೆ. 70,000 74,000 74,000 ಓಡಿರ್ತಕ್ಕಂಥದ್ದು. ಓಕೆ. ಫ್ರೆಶ್ ಇನ್ಶೂರೆನ್ಸ್. ಯಾವ ಮಾಡಲ್ ಅಂದ್ರೆ? 19 ಮಾಡಲು VDI ಸಿಂಗಲ್ ಓನರ್, 2019 VDI ಡೀಸೆಲ್ ವೇರಿಯಂಟ್. ಹೌದು. 74,000 ಕಿಲೋಮೀಟರ್ ಓಡಿದೆ. ವಿತ್ ಶೋರೂಮ್ ಹಿಸ್ಟ್ರಿ ಸಮೇತ ಕೊಡ್ತೀರಾ? ಹೌದು. ಎಷ್ಟೇ ಓನರ್ ಅಂದ್ರೆ? ಸಿಂಗಲ್ ಓನರ್. ಸಿಂಗಲ್ ಓನರ್. ಏನ್ ರೇಟ್ ಕೊಟ್ ಮಾಡ್ತಾ ಇದ್ದೀರಾ? ಫ್ರೆಶ್ ಇನ್ಶೂರೆನ್ಸ್ ಕೊಡ್ತೀನಿ, 7 lakhs ಕೊಡ್ತೀನಿ ಸರ್. 7 ಲಕ್ಷ ಕೊಡ್ತಾ ಇದ್ದೀರಾ ವಿತ್ ಇನ್ಶೂರೆನ್ಸ್? ಹೌದು. ನೋಡಿ, ಯಾರಿಗಾದ್ರೂ ಬೇಕಾದ್ರೆ ಗಾಡಿ ನಂಬರ್ ಸ್ಕ್ರೀನ್ಶಾಟ್ ತಗೊಳ್ಳಿ, ಕೆಳಗಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮಲ್ಲಿ ಎಲ್ಲ ಗಾಡಿಗಳಿಗೂ ವಿತ್ ಇಂಜಿನ್ ಗೇರ್ ಬಾಕ್ಸ್ಗೆ ವಾರಂಟಿ ಕೊಡ್ತೀವಿ. 6 months. ಕಸ್ಟಮರ್ ಕನ್ವಿನಿಯೆಂಟ್ಗೆ ಫಾಸ್ಟ್ ಟ್ಯಾಗ್ ಮಾಡ್ಕೊಡ್ತೀನಿ. ಸೂಪರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಆಲ್ಟೋ K10 ಇದೆ. ಇದ್ರ ಡೀಟೇಲ್ಸ್? ಇದು 2014 ಸೆಕೆಂಡ್ ಓನರ್ ಸರ್. 86,000 ಓಡಿದೆ. ಇದ್ರ ಪ್ರೈಸ್ ಬಂದು 275 ಕೋಟ್ ಮಾಡ್ತಾ ಇರೋದು, ಒಂಚೂರು ನೆಗೋಷಿಯಬಲ್ ಕೊಡ್ತೀನಿ. 2,75,000 ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀರಾ? 2 lakh ವರೆಗೂ ನಾನು ಲೋನ್ ಮಾಡಿಸ್ಕೊಡ್ತೀನಿ ಸರ್. ಇದು ಯಾವ ಮಾಡಲ್ ಅಂದ್ರೆ ಆಲ್ಟೋ K10? 2014 ಮಾಡಲ್, 2014 ಮಾಡಲು ನೋಡಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಸ್ವಿಫ್ಟ್ ಇದೆ ನೋಡಿ. 2 ಸ್ವಿಫ್ಟ್ ವೈಟ್ ಆದ್ರೆ ಇನ್ನೊಂದು ಕಲರ್ ಅಲ್ಲಿ ಇದೆ. ಇದ್ರ ಡೀಟೇಲ್ಸ್? ಇದು ತುಂಬಾ ಚೆನ್ನಾಗಿದೆ ಸರ್. ZXi ಇದು 2014 ಮಾಡಲು, ಸೆಕೆಂಡ್ ಓನರ್, 86,000 ಶೋರೂಮ್ ಹಿಸ್ಟ್ರಿ ಇದೆ. 4 ಟೈರು 80% ಇದೆ. ಏರ್ ಬ್ಯಾಗು ABS ಬರುತ್ತೆ ಸರ್. ಇನ್ಶೂರೆನ್ಸ್ ಇನ್ನು ಜೂನ್ ವರೆಗೂ ಇದೆ. ಪ್ರೈಸಿಂಗ್ ಬಂದು 480 ಕೋಟ್ ಮಾಡ್ತಾ ಇರೋದು, 465 ಕೊಡ್ತೀನಿ ಸರ್ ಫೈನಲ್. 4,65,000 ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀರಾ? ಹೌದು. ಲೋನು ಕೂಡ ಆಗುತ್ತಾ? ಲೋನ್ ಆಗುತ್ತೆ ಸರ್. 350 ವರೆಗೂ ಲೋನ್ ಆಗುತ್ತೆ. 2012 ಮೇಲೆ 13 ಮೇಲೆ ನಿಮ್ಮಲ್ಲಿ ಲೋನ್ ಆಗೋದು? 12 ಮೇಲೆ. 12 ಮೇಲೆ. ಹಾಗೆ ವ್ಯಾಗನರ್ ಬೇಕು ಅನ್ನೋರಿಗೆ ವ್ಯಾಗನರ್ ಕೂಡ ಇದೆ. ಇದ್ರ ಡೀಟೇಲ್ಸ್? ಇದು 2016 ಆಟೋಮೆಟಿಕ್ ಸರ್, ಸಿಂಗಲ್ ಓನರ್, 41,000 ಶೋರೂಮ್ ಹಿಸ್ಟ್ರಿ ಇದೆ. ಇನ್ಶೂರೆನ್ಸ್ ಇನ್ನು ಆಗಸ್ಟ್ ವರೆಗೂ ಇದೆ. ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇದೆ. 4 ಟೈರು 80% ಇದೆ. ಇದು ಕೋಟ್ ಮಾಡ್ತಾ ಇರೋದು 410 ಮಾಡ್ತಾ ಇದ್ದೀನಿ. 385 ಫೈನಲ್ ಕೊಡ್ತೀನಿ. 3,85,000 ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀರಾ? 16 ಮಾಡಲು, ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್, ಆಟೋಮೆಟಿಕ್. ಹಾಗೆ ಇನ್ನೊಂದು ವ್ಯಾಗನರ್ ಇದೆ ಸರ್. ಇದು 2012 ಮಾಡಲು, ಸೆಕೆಂಡ್ ಓನರ್, 86,000 ಓಡಿದೆ. 2,65,000 ಕೊಡ್ತೀನಿ ಸರ್. 2,65,000. ಹೌದು. ಅದರಲ್ಲೂ ನೆಗೋಷಿಯಬಲ್. ಹೌದು. ಲೋನ್ ಆಗುತ್ತಾ? ಲೋನ್ ಆಗುತ್ತೆ ಸರ್. ನೋಡಿ, ಯಾರಿಗಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ವ್ಯಾಗನರ್ 2 ಗಾಡಿಗಳಿದಾವೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಡಿಮ್ಯಾಂಡ್ ಗಾಡಿ ಅಂತಾನೆ ಹೇಳ್ಬೋದು. ಸಿಕ್ಕರು ಕೂಡ ಪ್ರೈಸಿಂಗ್ ಅಲ್ಲಿ ಸಿಗಲ್ಲ. ಪ್ರೈಸಿಂಗ್ ಅಲ್ಲಿ ಸಿಕ್ಕರು ಗಾಡಿ ಕ್ವಾಲಿಟಿ ಇರಲ್ಲ ಅಂತ ಫೀಲ್ಡ್ ಅಲ್ಲಿ ಎರ್ಟಿಗಾ ಮಾರುತಿ ಕಾರ್ಸ್ ಅಲ್ಲಿ ಒಂದಿದೆ. ಇದ್ರ ಡೀಟೇಲ್ಸ್ ಸರ್? ಸರ್ ಇದು 2016 ZXi ವರ್ಷನ್ ಸರ್. 64,000 ಓಡಿದೆ. ಶೋರೂಮ್ ರೆಕಾರ್ಡ್ಸ್ ಇದೆ. ಇನ್ಶೂರೆನ್ಸ್ ರನ್ನಿಂಗ್ ಇದೆ.
4 ಟೈರು 80% ಇದೆ. ನಿಮಗೆ ಇದು 7,35,000 ಕೊಡ್ತೀನಿ ಸರ್. 7,35,000ಕ್ಕೆ 2016 ಮಾಡಲು ZXi ಟಾಪ್ ಅಂಡ್ ಪೆಟ್ರೋಲ್ ವೇರಿಯಂಟ್. ಗಾಡಿ ಕಂಡೀಷನ್ ಹೆಂಗಿದೆ ಸರ್? ಇದೆಲ್ಲ ಶೋರೂಮ್ ಹಿಸ್ಟ್ರಿ ಇದೆ, ಬೇಕಾದ್ರೆ ನಾವು ಮಾರುತಿ ಕಾರ್ ಶೋರೂಮ್ ತಗೊಂಡೋಗಿ ಚೆಕ್ ಮಾಡ್ಸ್ಕೊಂಡ್ ಬರ್ಬೋದು. ಎಷ್ಟು ಓಡಿದೆ ಗಾಡಿ? 64,000 ಓಡಿದೆ. 64,000 ಓಡಿರ್ತಕ್ಕಂಥ Ertiga ZXi ಟಾಪ್ ಅಂಡ್ ಅಲ್ವಾ ಸರ್? ಹಾಗೆ ನೆಕ್ಸ್ಟ್ ವೆಹಿಕಲ್ ಅಲ್ಲಿ ಆಲ್ಟೋ K10 ನೋಡಿದ್ರೆ ಇಲ್ಲೊಂದು ಆಲ್ಟೋ ಇದೆ, ಇದ್ರ ಡೀಟೇಲ್ಸ್ ಸರ್. ಇದು ಆಲ್ಟೋ LXi 2012 ಮಾಡಲು ಸಿಂಗಲ್ ಓನರ್ ಸರ್. ಇದು 2,50,000 ಕೋಟ್ ಮಾಡ್ತಾ ಇರೋದು. ಒಂಚೂರು ನೆಗೋಷಿಯಬಲ್ ಕೊಡ್ತೀನಿ ಸರ್. 2.5 ಲಕ್ಷ ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತಾರೆ, ಮತ್ತೆ ಲೋನು ಕೂಡ ಆಗುತ್ತೆ. ಹೌದು, ವಿತ್ ಇಂಜಿನ್ ವಾರಂಟಿ, ಗೇರ್ ಬಾಕ್ಸ್ ವಾರಂಟಿ 6 ತಿಂಗಳು. ಹಾ. ಹಾಗೆ i20 ಇದೆ. ಇದು i20 ಬುಕ್ ಆಗಿದೆ ಸರ್. 15 ಮಾಡಲು ಸಿಂಗಲ್ ಓನರು, 54,000 ಶೋರೂಮ್ ಹಿಸ್ಟ್ರಿ. ಇದು ಡೆಲಿವರಿಗೆ ವೆಯ್ಟ್ ಮಾಡ್ತಾ ಇದೆ, ರೆಡಿ ಆಗಿದೆ. ಹೌದು, ಅಂದ್ರೆ ಇನ್ನಿದೇನು ಸೇಲ್ಗಿಲ್ಲ, ಆಲ್ರೆಡಿ ಸೋಲ್ಡ್ ಆದಂಗೆ. ಹೌದು ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾವ್ದು ಸರ್? ಅದು ವರ್ಣನಾ? ಇದು ವರ್ಣ 15 ಮಾಡಲು ಸಿಂಗಲ್ ಓನರು, ಪೆಟ್ರೋಲ್ ವೇರಿಯಂಟ್ EX. 5,40,000 ಕೊಡ್ತೀನಿ ಸರ್. 5,40,000ಕ್ಕೆ 15 ಮಾಡಲು ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಡೀಸೆಲ್ ಪೆಟ್ರೋಲ್? ಪೆಟ್ರೋಲ್ ಸರ್. ಪೆಟ್ರೋಲ್ ವೇರಿಯಂಟ್ ಯಾವ್ದು? SX ಆಪ್ಷನ್ ಅಲ್ಲ, ಈ ಬರುತ್ತೆ. ಅದು ಈ ಬರುತ್ತೆ ಅಂದ್ರೆ ಟಾಪ್ ಎಂಡ್ ಅಲ್ಲ? ಅಲ್ಲ, ಮಿಡ್ ವೇರಿಯಂಟ್ ಅದು. ಓಕೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಇಲ್ಲೆಲ್ಲ i20 ಅದೆಲ್ಲ ನೋಡಿದ್ರಿ. ನೆಕ್ಸ್ಟ್ ವೆಹಿಕಲ್ ಇಲ್ಲೊಂದು i10 ಇನ್ನೊಂದಿದೆ, ಇದ್ರ ಡೀಟೇಲ್ಸು? ಇದು 2010 ಸಿಂಗಲ್ ಓನರ್ ಸರ್. ಎಷ್ಟು ಓಡಿದೆ ಗಾಡಿ? ಇದು 64,000 ಶೋರೂಮ್ ಹಿಸ್ಟ್ರಿ ಇದೆ. 2010 ಸಿಂಗಲ್ ಓನರ್. ಯಾವ್ದು ಇದು i10 ಅಲ್ಲಿ? i10 ಮ್ಯಾಗ್ನಾ ಸರ್. ಮ್ಯಾಗ್ನಾ ಕಪ್ಪ ಇಂಜಿನ್. ಇದು ಎಷ್ಟು ಓನರು? ಸಿಂಗಲ್ ಓನರ್. ಸಿಂಗಲ್ ಓನರ್. ಏನು ಡೀಟೇಲ್ಸ್? 2,30,000 ಕೊಡ್ತೀನಿ ಸರ್. 2,30,000 2010 ಮಾಡಲು ಸಿಂಗಲ್ ಓನರ್. ಸಿಂಗಲ್ ಓನರ್. ಯಾವ್ದಂದ್ರಿ ಸರ್ ವೇರಿಯಂಟ್ ಇದು? ಕಪ್ಪ ಮ್ಯಾಗ್ನಾ ವೇರಿಯಂಟ್. ಕಪ್ಪ ಇಂಜಿನ್. ಯಾರಿಗಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. i10 ಮಾಡಲ್ ಇದೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾರಿಗಾದ್ರೂ ಬೇಕಂದ್ರೆ i20 ಇನ್ನೊಂದು ಇದೆ ನೋಡಿ, ಚೆರ್ರಿ ರೆಡ್ ಅಲ್ಲಿ. ಇದ್ರ ಡೀಟೇಲ್ಸ್? ಇದು 2017 ಸ್ಪೋರ್ಟ್ಸ್ ವರ್ಷನ್ ಸರ್. ಡೀಸೆಲ್ ಗಾಡಿ, ಸಿಂಗಲ್ ಓನರು, 64,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಇದೆ, ತುಂಬಾ ಚೆನ್ನಾಗಿದೆ ಗಾಡಿ. ಇದು ಪ್ರೈಸಿಂಗ್ ಬಂದು 6,60,000 ಕೊಡ್ತೀನಿ ಸರ್. 6,60,000 ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ. ಲೋನ್ ಬೇಕು ಅನ್ನೋರಿಗೆ ಲೋನು ಕೂಡ ಆಗುತ್ತೆ. ಹಾಗೆ ಬ್ರೆಜಾ ಬರೀ 2 ಇದೆ ಅನ್ಕೊಂಡ್ರೆ ಇನ್ನೂ ಒಂದು ಬ್ರೆಜಾ ಇದೆ, ಇದ್ರ ಡೀಟೇಲ್ಸ್? ಇದು 2021 ಮಾಡಲು ZXi ಪ್ಲಸ್. ಇದು ಬಟನ್ ಸ್ಟಾರ್ಟ್ ಗಾಡಿ, 41,000 ಶೋರೂಮ್ ಹಿಸ್ಟ್ರಿ ಇದೆ. ಇನ್ನು 8 ತಿಂಗಳು ಇನ್ಶೂರೆನ್ಸ್ ಇದೆ. ಪ್ರೈಸಿಂಗ್ ಬಂದು 9,80,000 ಕೊಡ್ತೀನಿ ಸರ್. 9,80,000. ಹೌದು ಸರ್. ಪೆಟ್ರೋಲ್ ಡೀಸೆಲ್? ಇದು ಪೆಟ್ರೋಲ್. ZXi ಪ್ಲಸ್. ಇದು ZXi ಪ್ಲಸ್ ಟಾಪ್ ಎಂಡ್. ಹೌದು, 2021 ಮಾಡಲು. 21 ಎಷ್ಟು ಓಡಿದೆ ಸರ್ ಗಾಡಿ? 41,000 ಓಡಿದೆ ನೋಡಿ. 41,000 ಕಿಲೋಮೀಟರ್ ಓಡಿರ್ತಕ್ಕಂಥ ಬ್ರೆಜಾ 21 ಮಾಡಲ್ ಸೇಲ್ಗಿದೆ. ಯಾರಿಗಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ZXi ಅಲ್ಲ, ZXi ಪ್ಲಸ್ ಟಾಪ್ ಎಂಡ್ಗೆ ಟಾಪ್ ಎಂಡ್. ನೋಡಿ, ಮಾರುತಿ ಕಾರ್ಸ್ ಅಲ್ಲಿ ಇನ್ನೊಂದು ಸೆಲ್ಯೂರಿಯಾ ಇದೆ, ಅದು ಕೂಡ ಆಟೋಮೆಟಿಕ್. ಇದ್ರ ಡೀಟೇಲ್ಸ್ ಸರ್? ಇದು 2014 ಸಿಂಗಲ್ ಓನರ್ ಸರ್. 52,000 ಶೋರೂಮ್ ರೆಕಾರ್ಡ್ಸ್ ಇದೆ. ಪ್ರೈಸಿಂಗ್ ಬಂದು 3,45,000 ಕೊಡ್ತೀನಿ ಸರ್. 3,45,000 ಒರಿಜಿನಲ್ ಇದೆ. ಶೋರೂಮ್ ಹಿಸ್ಟ್ರಿ ಒರಿಜಿನಲ್, ಸಿಂಗಲ್ ಓನರ್ ಸರ್. ಲೋನ್ ಬೇಕಾ? ಲೋನ್ ಕೂಡ ಮಾಡಿಸ್ಕೊಡ್ತೀರಾ? ಹೌದು ಅಲ್ವಾ ಸರ್? ಹೌದು, 3 ಲಕ್ಷ ಲೋನೇ ಮಾಡಿಸ್ಕೊಡ್ತೀನಿ ಸರ್. ನೋಡಿ, ನೆಕ್ಸ್ಟ್ ವೀಕಲ್ ಯಾರಾದ್ರೂ ರೆನಾಲ್ಟ್ ಸ್ಕಾಲಾ ಹುಡುಕ್ತಾ ಇದ್ರೆ ಸ್ಕಾಲಾ ಕೂಡ ಇದೆ, ಇದ್ರ ಡೀಟೇಲ್ಸ್? ಸರ್, ಇದು 2014 ಸಿಂಗಲ್ ಓನರ್ ಸರ್. ಪೆಟ್ರೋಲ್ ಗಾಡಿ, RXL. ಇನ್ಶೂರೆನ್ಸ್ ಫ್ರೆಶ್ ಆಗಿ ಕಟ್ಕೊಡ್ತೀನಿ ನಾನು. 14 ಮಾಡಲ್? ಹೌದು. ಓಕೆ. ಇನ್ಶೂರೆನ್ಸ್ ಕೂಡ ಮಾಡಿಸ್ಕೊಡ್ತೀರಾ? 3,50,000 ಕೊಡ್ತೀನಿ ಸರ್. ಡೀಸೆಲ್ ಪೆಟ್ರೋಲ್? ಪೆಟ್ರೋಲ್ ವೇರಿಯಂಟ್ ಸರ್. 14 ಮಾಡಲು ಸಿಂಗಲ್ ಓನರ್, 54,000 ಓಡಿದೆ ಸರ್. ಓಕೆ. ಫೈನಲ್ ಎಷ್ಟಕ್ಕೆ ಆಗ್ಬೋದು ಸರ್? ಫೈನಲ್ ಇದು 340 ಕೊಡ್ತೀನಿ ಸರ್. 3,40,000. ಹೌದು, 3 ಲಕ್ಷ ಲೋನೇ ಮಾಡಿಸ್ಕೊಡ್ತೀನಿ. ಲೋನೇ ಮಾಡಿಸ್ಕೊಡ್ತೀರಾ? ಪೆಟ್ರೋಲ್ ವೇರಿಯಂಟ್ 14 ಮಾಡಲ್. ಹೌದು. ಸ್ಕಾಲಾ ಯಾವ್ದು? ಇದು ಸ್ಕಾಲಾದಲ್ಲಿ ವೇರಿಯಂಟ್ RXL ಸರ್. RXL. ನೋಡಿ, ಯಾರಿಗಾದ್ರೂ RXL ಮತ್ತೆ ಸ್ಕಾಲಾ ಹುಡುಕ್ತಾ ಇದ್ರೆ, ಪೆಟ್ರೋಲ್ ವೇರಿಯಂಟ್ ಹುಡುಕ್ತಾ ಇದ್ರೆ, ಸಿಂಗಲ್ ಓನರ್ ಹುಡುಕ್ತಾ ಇದ್ರೆ ಕಾಂಟ್ಯಾಕ್ಟ್ ಮಾಡಬಹುದು. ಮಾರುತಿ ಕಾರ್ಸ್ ಅಲ್ಲಿ ಇದೆ ನೋಡಿ. ಇಲ್ಲೊಂದು ಪೋಲೋ ಇದೆ, ಇದ್ರ ಡೀಟೇಲ್ಸ್ ಹೇಳಿ ಸರ್. ಸರ್, ಇದು 2015 ಹೈಲೈನ್ ಸರ್. ಸಿಂಗಲ್ ಓನರ್, ಪೆಟ್ರೋಲ್ ವೇರಿಯಂಟ್. ಗಾಡಿ ತುಂಬಾ ಚೆನ್ನಾಗಿದೆ. ಶೋರೂಮ್ ಹಿಸ್ಟ್ರಿ ಇದೆ. 74,000 ಓಡಿದೆ ಸರ್. 5,35,000 ಕೊಡ್ತೀನಿ ಸರ್. 5,35,000ಕ್ಕೆ ಹೈಲೈನ್ ಪೋಲೋ 2015 ಮಾಡಲು ಸರ್. 15 ಮಾಡಲ್ ವಿತ್ 1 ಇಯರ್ ವಾರಂಟಿ ಕೊಡ್ತೀನಿ ಸರ್. ಇಂಜಿನ್, ಗೇರ್ ಬಾಕ್ಸ್. ನೋಡಿ, ಯಾರಿಗಾದ್ರೂ ಪೋಲೋ ಬೇಕಂದ್ರೆ ಹೈಲೈನೇ ಸಿಗ್ತಾ ಇದೆ. ಟೋಟಲ್ ಎಷ್ಟು ಹೇಳ್ತಾ ಇದ್ದೀರಾ ಸರ್ ಫೈನಲ್ ಆಗಿ? 5,30,000 ಕೊಡ್ತೀನಿ ಸರ್. 5,30,000ಕ್ಕೆ 15 ಮಾಡಲ್ ಹೈಲೈನ್ ಪೆಟ್ರೋಲ್ ವೇರಿಯಂಟ್ ವಿತ್ ವ್ಯಾರಂಟಿ ಕೊಡ್ತೀನಿ ಸರ್.